ದಯವಿಟ್ಟು ನಮ್ಮ ಬಸಪ್ಪ ಅವರು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳಿಗೆ ಸಮಸ್ಯೆಗಳನ್ನ ಕುಂದು ಕೊರತೆಗಳನ್ನ ನಿವಾರಿಸಬೇಕು. ಮತ್ತೊಂದು ವಿನಂತಿ ಕೇಳಿಕೊಳ್ಳುತ್ತೇನೆ. ಅದಕ್ಕಾಗಿ ತಾವೆಲ್ಲರೂ ಎದ್ದು ನಿಂತುಕೊಂಡು ಹೋರಾಟ ಮಾಡಬೇಕು. ಅದೇ ರೀತಿಯಾಗಿ ಯುದ್ಧದಲ್ಲಿ ಹೋರಾಟ ಮಾಡಿದ ಹೊರಗೇನು ತೆಗೆದುಕೊಂಡಂತ ಮಲ್ಲಪ್ಪನಿಂದ ಅವರಿಗೆ ಹೋರಾಟ ಮಾಡಬೇಕು. ವಿನಂತಿ ಮಾಡ್ತಾ ಇದ್ರಲ್ಲ, ಅದು ಆಗ್ಬಾರ್ದು. ನಾವು ಇಷ್ಟೊಂದು ಚೆನ್ನಾಗಿ ಈ ದೇಶದಲ್ಲಿ ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಯಾರಂತಂದ್ರೆ ನಿಮ್ಮ ಮನೆಯವರು ಅವ್ರು ಪಟ್ಟಂತ ಶ್ರಮ, ಅವ್ರ ತ್ಯಾಗ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ವೀರ ನಾರಿಯರಿಗೆ ಆ ಭಗವಂತ ಧೈರ್ಯವನ್ನ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಒಂದು ಕಡೆ ನಿಮ್ಮ ಶಿಸ್ತು ನಿಜವಾಗ್ಲೂ ಇವತ್ತು ನನ್ನನ್ನು ಮಂತ್ರಮುಗ್ಧ ಮಾಡಿದೆ. ನೋಡಿ ಓದಿ ತಿಳಿದಿರುವ ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರನ್ನು ಕಟ್ಟಿಕೊಳ್ಳುವಲ್ಲಿ ಬೆಳಕಿನ ಹಾದಿಯಾಗಿ ಗಟ್ಟಿ ಭರವಸೆಯಾಗಿ ಈ ಸಂಸ್ಥೆ ಒದಗಿ ಬರಲಿ ಎಂಬ ಭಾಗದ ಭವ್ಯ ಆಕರ್ಷಕ ನೋಟ ಮತ್ತು ಈ ಸಮಾರಂಭದ ವಿವರಗಳನ್ನು ಒಳಗೊಂಡಲ್ಲಿ ಮಾನವೀಯ ತತ್ವಗಳನ್ನು ಬೆಳೆಸುವುದು ಆರೋಗ್ಯ ಸಂಗತಿಯಾಗಿದೆ. सेवा करना और मानवता की उस परंपरा का प्रतीक है जिससे भारतीय रेड क्रॉस सोसाइटी पिछले 100 वर्षों से आत्मीयता के साथ निभा रही है। भारतीय रेड क्रॉस सोसाइटी मानव सेवा का प्रतीक है तथा आपदा, रोग और संकट के समय समाज की सबसे सशक्त और संवेदनशील शक्ति के रूप में कार्य कर रही है। रेड क्रॉस का इतिहास मानवता, निष्काम सेवा और साहसिक कर्तव्य निष्ठा से भरा हुआ है। रेड क्रॉस का एक ही धर्म है, मानवता, एक ही लक्ष्य है, सर्वजन हिताय सर्वजन सुखाय।